ಏಪ್ರಿಲ್ ಅಂತ್ಯದ ವೇಳೆಗೆ ಬೆಂಗಳೂರಿನ ಎಲ್ಲಾ ರಸ್ತೆ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಜಿಬಿಎ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ನಿನ್ನೆ ಬೆಂಗಳೂರಿನ ಜಿಬಿಎ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಇದುವರೆಗೆ 5,065 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. ಏಪ್ರಿಲ್ ಅಂತ್ಯದ ವೇಳೆಗೆ ಬೆಂಗಳೂರಿನ ಎಲ್ಲ ರಸ್ತೆಗಳ ಬ್ಲಾಕ್ ಮತ್ತು ವೈಟ್ ಟಾಪಿಂಗ್ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಲಿದೆ ಎಂದು ಸೂಚಿಸಿದರು. ಅಲ್ಲದೆ ಜಿಬಿಎ ಲಾಂಛನವನ್ನು ಅಂತಿಮಗೊಳಿಸಲಾಗಿದ್ದು ಶೀಘ್ರದಲ್ಲಿಯೇ ಆಯುಕ್ತರು ಅದನ್ನು ಬಿಡುಗಡೆ ಮಾಡಲಿದ್ದಾರೆ. ಬೆಂಗಳೂರು ದಕ್ಷಿಣ ಪಾಲಿಕೆಯಲ್ಲಿ ಮಾದರಿ ಕಟ್ಟಡವನ್ನು ಅಂತಿಮಗೊಳಿಸಲಾಗಿದ್ದು ಶೀಘ್ರದಲ್ಲಿಯೇ ಶಂಕುಸ್ಥಾಪನೆ ನೆರವೇರಿಸಬೇಕು. ಸಚಿವರು ಶಾಸಕರಿಗಾಗಿ ಕಾಯದೆ ಕಾಮಗಾರಿಯನ್ನು ಆರಂಭಿಸಬೇಕು. ಪ್ರತಿನಿತ್ಯ ನಡೆಯುವ ಕಾಮಗಾರಿಯ ಪ್ರಗತಿಯ ವಿವರಗಳನ್ನು ಛಾಯಾಚಿತ್ರ ಸಮೇತ ಸರ್ಕಾರಕ್ಕೆ ರವಾನಿಸಬೇಕೆಂದು ಅಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ ಎಂದು ಅವರು ಹೇಳಿದರು. ಕಳೆದ 3 ತಿಂಗಳಿನಲ್ಲಿ ಬೆಂಗಳೂರು ಹೊರವರ್ತುಲ ರಸ್ತೆಗೆ 420 ಕೋಟಿ ರೂಪಾಯಿ, ವಾರ್ಡ್ ರಸ್ತೆಗಳಿಗೆ 82 ಪ್ಯಾಕೇಜ್ಗಳಲ್ಲಿ 1,000 ಕೋಟಿ ಹಾಗೂ ರಾಜ್ಯ ಸರ್ಕಾರದ 81 ಪ್ಯಾಕೇಜ್ಗಳಲ್ಲಿ 1,241 ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 2,671 ಕೋಟಿ ರೂಪಾಯಿ ಮೊತ್ತದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆರಂಭವಾಗಿದೆ. ಈ ಎಲ್ಲಾ ಕಾಮಗಾರಿಗಳನ್ನು ತ್ವರಿತವಾಗಿ ಕೈಗೊಂಡು ಮಳೆಗಾಲ ಆರಂಭಕ್ಕೆ ಮುನ್ನವೇ ಮುಕ್ತಾಯಗೊಳಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಲಾಗಿದೆ. ಬೆಂಗಳೂರಿನ 10 ಲಕ್ಷ ಆಸ್ತಿಗಳ ಸ್ಕ್ಯಾನಿಂಗ್ ಪೂರ್ಣವಾಗಿದ್ದು ಏಪ್ರಿಲ್ 3ನೇ ಭಾನುವಾರ ದಾಖಲೆಗಳ ವಿತರಣೆ ಹಾಗೂ ನಾಗರಿಕರಿಗೆ ಈ ಖಾತಾ ವಿತರಣೆಗೂ ವ್ಯವಸ್ಥೆ ಮಾಡಲಾಗುತ್ತದೆ. ಇದೇ ವೇಳೆ ಆಸ್ತಿ ತೆರಿಗೆ ಮಾಡದೆ ಬೃಹತ್ ಪ್ರಮಾಣದಲ್ಲಿ ಬಾಕಿ ಉಳಿಸಿಕೊಂಡಿರುವ ವಾಣಿಜ್ಯ ಆಸ್ತಿಗಳನ್ನು ಹರಾಜು ಮಾಡಲು ನಿರ್ಧರಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಘೋಷಿಸಿದರು. ಬೈ ಮಾಡಲಿಕ್ಕೆ ತೀರ್ಮಾನ ಮಾಡಿ ಕನಕಪುರ ರೋಡಲ್ಲಿ ಕೊಡಿ, ರಾಮನಗರ ರೋಡಲ್ಲಿ ಕೊಡಿ, ಕೋಲಾರ ರೋಡಲ್ಲಿ ಕೊಡಿ. ಎಲ್ಲರೂ 5-6 ಜನ ಸೇರ್ಕೋಬಹುದು, 3-4 ಜನ ಸೇರ್ಬೋದು. ಯಾರೇ ಆಗಲಿ ಡಾಕ್ಯುಮೆಂಟ್ ಕೊಟ್ಟರೆ ನಾವು ಏನು ಲ್ಯಾಂಡ್ ಅಕ್ವಿಷನ್ ರೇಟ್ ಇದೆ ಆ ಪ್ರಕಾರ ಕನ್ಸೆಂಟ್ ಅಕ್ವಿಷನ್ ತಗೊಂಡು ನಾವು ತಗೊಳಕ್ಕೆ ರೆಡಿ ಇದ್ದೀವಿ. ಅದಕ್ಕೊಂದು ರೋಡ್ನ ಸಪ್ರೇಟ್ ಆಗಿ ಮಾಡ್ಕೊತೀವಿ. ನಾವು ಯಾರು ಊರ್ ಒಳಗಡೆ ಮಧ್ಯ ಹೋಗ್ತಿದ್ದೇನೆ ಸಪ್ರೇಟ್ ರೋಡ್ ನಾವು ಮಾಡ್ತೀವಿ. ಐ ಆಮ್ ಅಪೀಲಿಂಗ್, ಯಾರೇ ಆಗಲಿ ಪ್ರಾಪರ್ಟಿ ಇರೋರು, ರೈತರು ಇಲ್ಲ ಬಿಸ್ನೆಸ್ಸು, ಲ್ಯಾಂಡ್ ಓನರ್ಸು ಯಾರೇ ಪಬ್ಲಿಕ್ ಅಲ್ಲಿ ಕಾರ್ಪೊರೇಷನ್ ಡೆಪ್ಟಿ ಕಮಿಷನರ್ಗೆ ನಮ್ಮ ಬೆಂಗಳೂರು ಅರ್ಬನ್ ಇಲ್ಲ ಜಿಬಿಎ ಇವರಿಗೆ ನಮ್ಮ ಲ್ಯಾಂಡ್ ಇದೆ ಅಂತ ಬಂದು ಕೊಡ್ಬೋದು ಕನ್ಸೆಂಟ್ ಅಕ್ವಿಷನ್.